ಶುರುವಾಗುತ್ತೆ. ಆ, ಹೊಟ್ಟೆ ನಂಗೆ ಹೊಟ್ಟೆ ನೋವು ತಡಿಯೋಕ್ಕಾಗ್ತಿಲ್ಲ. ಆಗ ಅವನ ಹೆಂಡತಿ ರಶ್ಮಿ ಓಡೋಡಿ ಬರ್ತಾಳೆ. ಏನಾಯ್ತ್ರಿ? ಏನಾಯ್ತು ನಿಮ್ಗೆ? ಯಾಕೆ ಕೂಗ್ತಾ ಇದ್ದೀರಾ? ರಶ್ಮಿ, ನನ್ಗೆ ಹೊಟ್ಟೆಲಿ ಯಾಕೋ ತುಂಬ ನೋವಾಗ್ತಿದೆ ಕಣೆ. ಬೇಗ ಒಂದು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಿ ಬರೋಣ. ಸರಿ ಸರಿ ಬನ್ನಿ, ಬೇಗ ಹೋಗಿ ಬರೋಣ. ಇಲ್ಲೇ ಮನೆ ಹತ್ರನೇ ಒಂದು ಕ್ಲಿನಿಕ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಡಾಕ್ಟರ್, ನನಗೆ ಹೊಟ್ಟೆಯಲ್ಲಿ ತುಂಬ ನೋವಾಗ್ತಾ ಇದೆ. ನನಗಿದನ್ನು ತಡ್ಕೊಳಕ್ಕಾಗ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗ ನೋವು ಕಡಿಮೆ ಆಗೋ ಹಾಗೆ ಏನಾದರೂ ಇಂಜೆಕ್ಷನ್ ಕೊಡಿ ಪ್ಲೀಸ್. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಒಂದೇ ಸಲ ಏನೋ ಒಂದು ಮೆಡಿಸಿನ್ ಕೊಡೋಕ್ಕಾಗಲ್ಲ. ಫಸ್ಟು ನಿಮಗೆ ಚೆಕಪ್ ಮಾಡಬೇಕು. ಚೆಕಪ್ ಮಾಡಿ ಏನು ಸಮಸ್ಯೆ ಅಂತ ತಿಳ್ಕೊಂಡು ಆಮೇಲೆ ಮೆಡಿಸಿನ್ ಕೊಡಬೇಕು. ಒಳಗಡೆ ಬನ್ನಿ, ನಾನು ನಿಮಗೆ ಚೆಕಪ್ ಮಾಡ್ತೀನಿ. ಡಾಕ್ಟರು ರಮೇಶ್ಗೆ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿದ ಮೇಲೆ ಡಾಕ್ಟರ್ ಅಂತೂ ಶಾಕ್ ಆಗಿ ಹೋಗ್ತಾರೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಯಾಕೆ ಡಾಕ್ಟರ್ ನೀವೇ ಇಷ್ಟೊಂದು ಶಾಕ್ ಆಗಿದ್ದೀರಾ? ಅಂಥದ್ದು ನನಗೆ ಏನಾಗಿದೆ? ನಾನು ಹೇಳೋ ವಿಷಯ ಕೇಳಿದ್ಮೇಲೆ ನೀವು ನನಗಿನ್ನ ಜಾಸ್ತಿ ಶಾಕ್ ಆಗ್ತೀರಾ. ಹೌದಾ? ಹಾಗಾದ್ರೆ ಅಂಥ ಕಾಯಿಲೆ ಏನಾಗಿದೆ ಡಾಕ್ಟ್ರೆ ನನಗೆ? ಪ್ಲೀಸ್ ಬೇಗ ಹೇಳಿ. ರಮೇಶ್ ಅವರೇ, ನಿಮ್ಮ ಹೊಟ್ಟೆಲಿ ಮಗು ಬೆಳೀತಾ ಇದೆ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮನ್ನ ನೀವು ತಾಯಿ ಆಗ್ತಿದ್ದೀರಾ ಅನ್ಬೇಕು, ಇಲ್ಲ ತಂದೆ ಆಗ್ತಿದ್ದೀರಾ ಅನ್ಬೇಕು, ನನಗೊಂದು ಅರ್ಥ ಆಗ್ತಿಲ್ಲ. ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ನನಗನ್ಸೋ ಮಟ್ಟಿಗೆ ಇದು ಜಗತ್ತಲ್ಲಿ ಮೊದಲನೇ ಕೇಸ್ ಅನ್ಸುತ್ತೆ. ನನಗಂತೂ ತಲೆನೇ ತಿರುಗ್ತಾ ಇದೆ. ನೀವಿಬ್ರು ಮೊದಲಿನಿಂದ ಹೊರಡಿ. ಅಯ್ಯೋ ದೇವ್ರೆ, ನಾನಿದೇನು ಕೇಳ್ತಾ ಇದ್ದೀನಿ? ನಾನು ಹೇಳ್ತಾ ಇರೋದು ನಿಜನಮ್ಮ. ನಿನ್ನ ಗಂಡನ ಹೊಟ್ಟೆಲಿ ಮಗು ಬೆಳೀತಾ ಇದೆ. ನಿಮ್ಮ ಗಂಡನ ಚೆನ್ನಾಗಿ ನೋಡ್ಕೊಳ್ಳಿಮ್ಮ. ಅವರಿಗೆ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ ಕೊಡಿ. ಸರಿ, ನೀವಿಬ್ರು ಹೊರಡಿ. ಗಂಡ ಹೆಂಡತಿ ಇಬ್ರು ಮುಖ ಇಳೆ ಬಿಟ್ಕೊಂಡು ಮನೆಗೆ ಬರ್ತಾರೆ. ಯಾಕ್ರೋ, ಏನಾಯ್ತು? ಯಾಕಿಬ್ರು ಮುಖ ಈ ತರ ಇಟ್ಕೊಂಡು ಬರ್ತಾ ಇದ್ದೀರಾ? ಈ ತರ ಅಲ್ದೆ ಇನ್ ಹೇಗ್ ಮುಖ ಇಟ್ಕೊಳಕ್ ಸಾಧ್ಯ ಆಗುತ್ತೆ? ಯಾಕಂದ್ರೆ ಆಗೋಗ್ಬಿಟ್ಟಿದೆ. ಆಗ್ಬಾರ್ದಾಗಿದೆ ಅಂದ್ರೆ ಏನರ್ಥ? ರಶ್ಮಿ, ಏನಾಗಿದೆ ಅಂತ ಸರಿಯಾಗಿ ಹೇಳು. ಅತ್ತೆ, ನಿಮ್ ಮಗ ಪ್ರೆಗ್ನೆಂಟ್ ಅಂತೆ. ಅವ್ರ ಹೊಟ್ಟೆಲಿ ಮಗು ಬೆಳೀತಾ ಇದೆ ಅತ್ತೆ. ಏನು ರಶ್ಮಿ, ಏನ್ ಮಾತಾಡ್ತಾ ಇದೀಯ ನೀನು? ಈ ತರ ಎಲ್ಲ ಆಗಕ್ ಸಾಧ್ಯನೇನೆ? ಅತ್ತೆ, ಇಲ್ಲಿವರೆಗೂ ಎಲ್ಲೂ ಆಗದೆ ಇರೋದು ನಮ್ಮನೇಲಿ ಆಗೋಗಿದೆ. ಡಾಕ್ಟರ್ ಇವ್ರನ್ನ ಪೂರ್ತಿ ಚೆಕಪ್ ಮಾಡೇ ಹೇಳಿದ್ದಾರೆ ಇವ್ರ ಹೊಟ್ಟೆಲ್ ಮಗು ಬೆಳೀತಾ ಇದೆ ಅಂತ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಎಂಥ ಪರಿಸ್ಥಿತಿ ಕೊಟ್ಬಿಟ್ಟೆ. ಅಂದ್ರೆ ಎಲ್ಲರ ಹತ್ರ ನಾನು ನನ್ನ ಮಗ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ಓಡಾಡ್ಬೇಕಾ? ಅಯ್ಯೋ ಚಿಚಿ ಚಿಚಿ, ನಾನು ಹೊರಗಡೆ ಮುಖ ಎತ್ಕೊಂಡು ಹೇಗಪ್ಪ ಓಡಾಡ್ಲಿ? ಈ ವಿಷಯ ನಾವು ಎಷ್ಟೇ ಮುಚ್ಚಿಡ್ತೀವಿ ಅಂದ್ರೂ ಹೊರಗಡೆ ಬಂದೇ ಬರುತ್ತೆ, ಗೊತ್ತಾಗೇ ಆಗುತ್ತೆ. ಜನರೆಲ್ಲ ನನಗೆ ಡಿಸೈನ್ ಆಗಿ ಪ್ರಶ್ನೆ ಕೇಳ್ತಾರಲ್ಲಪ್ಪ, ಅದಕ್ಕೆಲ್ಲ ನಾನು ಹೇಗೆ ಉತ್ತರ ಕೊಡ್ಲಿ? ನಾನು ಇನ್ಮೇಲೆ ಜೀವನ ಮಾಡೋದೇ ಕಷ್ಟ ಆಗುತ್ತಲ್ಲಪ್ಪ ದೇವ್ರೇ. ಅತ್ತೆ ಸೊಸೆ ಇಬ್ರು ಗೋಳಾಡ್ತಾ ಇದ್ರೆ ರಮೇಶ್ ಬೇಜಾರು ಮಾಡ್ಕೊಂಡು ಸೀದಾ ರೂಮಿಗೆ ಹೋಗ್ತಾನೆ. ನೋಡ್ತಿದ್ದ ಹಾಗೆ ಈ ವಿಷಯ ಅವರ ಏರಿಯಾದವರಿಗೆಲ್ಲ ಗೊತ್ತಾಗುತ್ತೆ. ಜನ ರಮೇಶ್ ಬಗ್ಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಹಾಸ್ಯ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲ ಕಣೆ ರಶ್ಮಿ, ನಿನ್ ಗಂಡನ ಹೊಟ್ಟೆಲಿ ಮಗು ಬೆಳೀತಿದ್ಯಂತ ಹೌದಾ? ಅವ್ರು ಪ್ರೆಗ್ನೆಂಟ್ ಅಂತೆ. ನಿನ್ ಗಂಡನ್ ನಾನು ಏನೋ ಅನ್ಕೊಂಡಿದ್ನಪ್ಪ, ಅವರು ನಿನ್ನನ್ನು ಪ್ರೆಗ್ನೆಂಟ್ ಮಾಡೋದ್ ಬಿಟ್ಟು ತಾವೇ ಪ್ರೆಗ್ನೆಂಟ್ ಆಗಿ ಕೂತ್ಕೊಂಡಿದಾರಲ್ವೇ? ಅಲ್ಲ, ಈ ವಿಷಯ ಕೇಳ್ದಾಗಿಂದ ನನ್ನ ತಲೆಯಲ್ಲಂತೂ ಒಂದು ಪ್ರಶ್ನೆ ಕೊರೀತಾನೆ ಇದೆ. ಅದೇನಂದ್ರೆ, ಈ ಮಗು ಹೇಗೆ ಹುಟ್ಟತ್ತೆ? ಹುಟ್ಟಿದ್ರು ರಮೇಶಿನ ಆ ಮಗು ಅಮ್ಮ ಅಂತ ಕರೆಯತ್ತೋ ಇಲ್ಲ ಅಪ್ಪ ಅಂತ ಕರೆಯತ್ತೋ? ಇದನ್ನ ನೆನೆಸ್ಕೊಂಡ್ರೆ ನನ್ಗಂತೂ ನಗು ತಡಿಯೋಕೆ ಆಗಲ್ಲ. ಯಪ್ಪ, ಇವ್ರಗಳ ಮಾತು ಕೇಳಿ ರಶ್ಮಿಗೆ ತುಂಬಾ ಬೇಜಾರಾಗತ್ತೆ. ಅವಳು ಏನೂ ಮಾತಾಡದೆ ಸುಮ್ಮನೆ ಮನೆಗೆ ಹೋಗ್ತಾಳೆ. ಹೀಗೆ ರಶ್ಮಿ ಜನರ ಆಡ್ಕೊಳ್ಳೋ ಮಾತುಗಳನ್ನ ಪ್ರತಿದಿನ ಕೇಳ್ಬೇಕಾಗ್ತಾ ಇರುತ್ತೆ. ರಶ್ಮಿಗೆ ಮಾತ್ರ ಅಲ್ಲ, ಅವಳ ಅತ್ತೆಗೂ ಕೂಡ ಅಕ್ಕಪಕ್ಕದ ಹೆಂಗಸರು ಇದೇ ರೀತಿ ಪ್ರಶ್ನೆ ಕೇಳಿ ಗೇಲಿ ಮಾಡ್ಬಿಟ್ಟು ಅವಳ ಮನೆಯಿಂದ ಆಚೆ ಹೋಗೋದೇ ಕಷ್ಟ ಅನ್ನೋ ಹಾಗೆ ಮಾಡ್ಬಿಟ್ಟಿರ್ತಾರೆ. ಹೀಗಿರ್ಬೇಕಿದ್ರೆ ಒಂದಿನ ಆಫೀಸಲ್ಲಿ ರಮೇಶ್ಗೆ ಅವನ ಬಾಸ್ ಕರೆದ್ಬಿಟ್ಟು ಹೇಳ್ತಾನೆ, ಅಲ್ರಿ ರಮೇಶ್ ಅವರೇ, ನಾನು ಕೇಳಿದ್ ನಿಜನಾ? ನೀವೇನೋ ಪ್ರೆಗ್ನೆಂಟ್ ಆಗಿದ್ದೀರಂತೆ? ಹೌದು ಸರ್. ಚಿಚಿ, ಇದೇನ್ರಿ ಅಸಹ್ಯ, ಕೇಳಕ್ಕೆ ವಿಚಿತ್ರವಾಗಿದೆ. ನೋಡ್ರಿ, ನಿಮ್ಮ ಥರ ಇರೋ ಯಾವುದೇ ಗಂಡಸು ನನ್ನ ಆಫೀಸಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಈ ವಿಷಯ ತುಂಬ ಮುಜುಗರಕ್ಕೆ ಕಾರಣ ಆಗತ್ರಿ. ಹಾಗಾಗಿ ನೀವು ನಾಳೆಯಿಂದ ನಮ್ಮ ಕಂಪ್ನಿಗೆ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಸರ್, ಏನು ಸರ್ ಹೀಗಂತಿದ್ದೀರಾ? ಇದ್ದಕ್ಕಿದ್ದಾಗೆ ಕೆಲಸದಿಂದ ತೆಗೆದುಬಿಟ್ರೆ ನಾನು ಎಲ್ಲ ಹೋಗಲಿ?
ಇದ್ರ ಬಗ್ಗೆ ಎಲ್ಲ ನೀವು ನಿಮ್ಮ ಹೊಟ್ಟೆಯಲ್ಲಿ ಮಗು ಬೆಳೆಸ್ಕೊಳ್ಳೋದ್ರಗಿಂತ ಮೊದಲೇ ಯೋಚನೆ ಮಾಡಬೇಕಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾಳೆಯಿಂದ ನೀವು ಕೆಲಸಕ್ಕೆ ಬರಬೇಡಿ ಅಷ್ಟೇ. ರಮೇಶ್ ಅವನ ಬಾಸ್ ಹತ್ರ ತುಂಬಾನೇ ಕೇಳ್ಕೊಳ್ತಾನೆ. ಆದ್ರೆ ಬಾಸ್ ಮಾತ್ರ ಅವನ ಮನಸ್ಸನ್ನ ಬದಲಾಯಿಸೋದೇ ಇಲ್ಲ. ಅವನನ್ನ ಮುಲಾಜಿಲ್ದೆ ಕೆಲಸದಿಂದ ತೆಗ್ದೇ ಬಿಡ್ತಾರೆ. ರಮೇಶ್ ಬೇಜಾರಿಂದ ಮನೆಗೆ ವಾಪಸ್ ಬರ್ತಾನೆ. ಅಯ್ಯೋ ದೇವ್ರೆ, ನನ್ನ ಜೀವನದಲ್ಲಿ ಇದು ಏನಾಗ್ತಾ ಇದೆ? ಮೊದಲೇ ಈ ಜನರು ಆಡ್ಕೊಳ್ಳೋ ಮಾತುಗಳನ್ನ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿತ್ತು. ಅಂಥದ್ರಲ್ಲಿ ಇವತ್ತು ನಮ್ಮ ಬಾಸ್ ನನ್ನನ್ನು ಕೆಲಸದಿಂದನೂ ತೆಗೆದ್ಬಿಟ್ರಲ್ಲ. ಈಗ ನಾನು ಏನು ಮಾಡಲಿ? ಒಂದಷ್ಟು ಸಮಯ ಕಳೆಯುತ್ತೆ. ಸಮಯದ ಜೊತೆ ಜೊತೆಗೆ ರಮೇಶ್ ಹೊಟ್ಟೆ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಹೀಗಿರ್ಬೇಕಿದ್ರೆ ಒಂದಿನ ರಮೇಶ್, ಅಡುಗೆ ಮನೇಲಿ ಸುಮಾರು ಸಾಮಾನೆಲ್ಲ ಖಾಲಿ ಆಗ್ತಾ ಇದೆ ಕಣ. ನಾನು ಲಿಸ್ಟ್ ಎಲ್ಲ ಬರ್ಕೊಡ್ತೀನಿ, ಅಂಗಡಿಗೆ ಹೋಗಿ ಸಾಮಾನು ತಗೊಂಡು ಬರ್ತೀಯಾ? ಅಮ್ಮ, ಇವತ್ತು ಯಾಕೋ ನನಗೆ ಮೈಗೆ ಹುಷಾರಿಲ್ಲ. ನಾನಂತೂ ಇವತ್ತು ಎಲ್ಲೂ ಹೋಗೋಳಿಲ್ಲಪ್ಪ. ನನಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಮಗ ಹೆಂಗಸರು ಥರನೇ ಬಿಹೇವ್ ಮಾಡೋದನ್ನ ನೋಡಿ ತಾಯಿ ಅಂತೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾಳೆ. ಅಯ್ಯೋ ದೇವ್ರೆ, ನನ್ನ ಮಗ ಈಗ ಪೂರ್ತಿ ಪ್ರೆಗ್ನೆಂಟ್ ಹೆಂಗ್ಸ್ ಥರನೇ ಆಡ್ತಾ ಇದ್ದಾನಲ್ಲಪ್ಪ. ಇವನು ಮಾತಾಡೋದು, ನಡೆಯೋದು, ಇವನು ನಡ್ಕೊಳ್ಳೋ ರೀತಿ ಎಲ್ಲ ಬದಲಾಗಿ ಹೋಗಿದೆ. ಈ ಪ್ರೆಗ್ನೆಂಟ್ ಆಗಿರೋ ರಮೇಶ್ ಕಡೆಯಿಂದ ಮನೆಯಲ್ಲಿ ಎಲ್ಲರೂ ಮಾನಸಿಕವಾಗಂತೂ ತುಂಬಾನೇ ಹಿಂಸೆ ಅನುಭವಿಸ್ತಾ ಇರ್ತಾರೆ. ಒಂದಿನ ಅಂತೂ ಇದ್ದಕ್ಕಿದ್ದ ಹಾಗೆ ಇವ್ರ ಮನೆಗೆ ಒಂದಷ್ಟು ಜನಗಳ ಗುಂಪೆ ಬರುತ್ತೆ. ಯಾರು ನೀವೆಲ್ಲ? ಇದೇನು ಈ ಥರ ಗುಂಪು ಕಟ್ಕೊಂಡು ಒಳಗೆ ನುಗ್ತಾ ಇದ್ದೀರಲ್ಲ? ನಾವೆಲ್ಲರೂ ನಿಮ್ಮ ಪ್ರೆಗ್ನೆಂಟ್ ಗಂಡ ಇದಾರಲ್ಲ ಅವ್ರನ್ನ ನೋಡಬೇಕು ಅಂತ ಬಂದಿದ್ದೀವಿ. ನಾನಂತೂ ನಿಮ್ಮ ಪ್ರೆಗ್ನೆಂಟ್ ಗಂಡನ ನೋಡಬೇಕು ಅಂತ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಒಬ್ಬ ಪ್ರೆಗ್ನೆಂಟ್ ಆಗಿರೋ ಗಂಡಸು ಹೇಗಿರ್ತಾನೆ ಅಂತ ನೋಡಬೇಕು. ನನಗಂತೂ ತುಂಬಾನೇ ಕುತೂಹಲ ಇದೆ. ಹೌದೌದು, ಬೇಗ ಕರೀರಿ ನಿಮ್ಮ ಗಂಡನ್ನ. ಅರೆ, ಇದು ಒಳ್ಳೆ ಕಥೆ ಆಯ್ತಲ್ಲ. ಅವ್ರೇನು ವಿಚಿತ್ರ ಮನುಷ್ಯನೇನ್ರಿ? ಅವ್ರನ್ನ ನೋಡಕ್ಕೆ ಈ ನಮ್ನಿ ಆಡ್ತಾ ಇದ್ದೀರಾ? ಹೌದು, ಮತ್ತೆ ನಿಮ್ಮ ಗಂಡ ವಿಚಿತ್ರ ಮನುಷ್ಯನೇ. ಜಗತ್ತಲ್ಲಿ ಮೊದಲನೇ ಗಂಡಸು ತಾಯಿ ಆಗ್ತಾ ಇರೋದು, ಅಲ್ಲ ತಂದೆ ಆಗ್ತಾ ಇರೋದು. ಥೋ, ಏನೋ ಒಂದು. ನಾವು ನಿಮ್ಮ ಗಂಡನ ಜೊತೆ ಒಂದು ಸೆಲ್ಫಿ ತಗೋಬೇಕು. ಸರಿ ಜಾಗ ಬಿಡಿ, ನಾವೇ ಅವ್ರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ಸೆಲ್ಫಿ ತಗೋತೀವಿ. ಬಂದವರು ಎಲ್ಲರೂ ರಮೇಶ್ನ ಬಲವಂತವಾಗಿ ಜೊತೆಗೆ ನಿಲ್ಲಿಸ್ಕೊಂಡು ಸೆಲ್ಫಿ ತಗೊಳ್ತಾರೆ. ಇದು ಬರೀ ಒಂದಿನದ ಕಥೆ ಅಲ್ಲ. ಪ್ರತಿದಿನ ರಮೇಶ್ನ ನೋಡೋಕೆ, ಅವನ ಜೊತೆ ಸೆಲ್ಫಿ ತಗೊಳ್ಳೋಕೆ ಜನ ಬರ್ತಾನೆ ಇರ್ತಾರೆ. ಇದೆಲ್ಲದರಿಂದ ರಮೇಶ್ ಮನೆಯವ್ರ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದ್ರೆ, ಮುಜುಗರದಿಂದ ಅವರು ಮನೆಯಿಂದ ಆಚೆನೆ ಬರ್ತಾ ಇರಲ್ಲ. ಇದನ್ನೆಲ್ಲ ನೋಡಿ ರಮೇಶ್ಗೆ ತುಂಬಾನೇ ದುಃಖ ಆಗುತ್ತೆ. ನಮ್ಮನೆ ಪರಿಸ್ಥಿತಿ, ನಮ್ಮನೆಯವ್ರ ನೆಮ್ಮದಿ ಎಲ್ಲ ನನ್ನಿಂದ ಹಾಳಾಗೋಯ್ತು. ನಾನಿದ್ರೆ ತಾನೇ ಇದೆಲ್ಲ. ನಾನೇ ಇಲ್ಲ ಅಂದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಇಲ್ಲ, ನಾನು ಬದುಕಿರ್ಬಾರ್ದು. ರಮೇಶ್ ತಾನು ಬದುಕಿರ್ಬಾರ್ದು ಅಂತ ಫ್ಯಾನಿಗೆ ಹಗ್ಗ ಹಾಕಿ ನೀನು ಕುತ್ತಿಗೆಗೆ ಹಾಕೊಳ್ಳೋಕೆ ಹೊರಟಿರ್ತಾನೆ. ಅಷ್ಟೊತ್ತಿಗೆ ಮಲಗಿದ್ದಂಥ ರಶ್ಮಿಗೆ ಎಚ್ಚರ ಆಗತ್ತೆ. ರಶ್ಮಿ, ಎದ್ದೇಳು, ಎಷ್ಟೊತ್ತು ಮಲಗ್ತೀಯಾ? ನಾಳೆನೋ ನಾಡಿದ್ದು ಡೆಲಿವರಿ ಆಗ್ಬೋದು, ಇವತ್ತೇ ಹಾಸ್ಪಿಟಲಿಗೆ ಬಂದು ಅಡ್ಮಿಟ್ ಆಗಿ ಅಂತ ಡಾಕ್ಟರ್ ಹೇಳಿಲ್ವಾ? ಹೌದು ರಶ್ಮಿ, ಎದ್ದೇಳು, ಬೇಗ ಎದ್ದು ರೆಡಿ ಆಗು. ಸರಿ, ರೆಡಿ ಆಗ್ತೇನೆ, ನೀವು ಹೋಗಿ. ಅಂದ್ರೆ ನಾನು ಇಷ್ಟೊತ್ತರೆಗೂ ಕಂಡಿದ್ದು ನನ್ನ ಗಂಡ ಪ್ರೆಗ್ನೆಂಟ್ ಆದ್ರೆ ಹೇಗಿರುತ್ತೆ ಅಂತ ಕನಸು. ಅಯ್ಯೋ ದೇವ್ರೆ, ಸಖತ್ ಮಜವಾಗಿತ್ತು ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತರೆಗೂ ರಶ್ಮಿ ನೋಡಿದ್ದು ತನ್ನ ಗಂಡ ಪ್ರೆಗ್ನೆಂಟ್ ಆದ್ರೆ ಹೇಗೆಲ್ಲ ಇರುತ್ತೆ ಅಂತ ಕನಸು ಕಂಡಿರ್ತಾಳೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.